Students, welcome to Mahantesh Maths Learning class. In this video, this is the second video related to the chapter determinants. In this video, I'm going to discuss 2 marks related questions which has been asked from part B, not part A, it's part B. So part B ನಲ್ಲಿ ಕೇಳುವಂಥ 2 marks question ನಾವು ಡಿಸ್ಕಸ್ ಮಾಡೋಣ. ಇದರ ವೇಟೇಜ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಬೆಸ್ಟ್ ಪ್ರಾಕ್ಟೀಸಸ್ ನಿಮಗೆಲ್ಲ ಗೊತ್ತಿದೆ. ನೀವು ಕ್ವಾಲಿಟಿ ವಿಡಿಯೋ ಬೇಕು ಅಂತಂದರೆ ಇದು 240 ಪಿಕ್ಸಲಲ್ಲಿ ಮೋರ್ ದೆನ್ 240 ಪಿಕ್ಸಲಲ್ಲಿ ನೋಡಬೇಕಾಗುತ್ತೆ. ನನ್ನ ಜೊತೆಗೆ ಕ್ವೆಶನ್ಸ್ನ ಬರ್ಕೊಂಡು ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗಿ. ಪಾರ್ಟ್ ಬಿ ರಿಲೇಟೆಡ್ 2 ಮಾರ್ಕ್ಸ್ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಮಾರ್ಚ್ 2014ಇಂದ ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ 2 ಮಾರ್ಕ್ಸ್ ಸಂಬಂಧಪಟ್ಟ ಹಾಗೆ ದ್ಯಾಟ್ ವಿ ಗೋಯಿಂಗ್ ಟು ಡಿಸ್ಕಸ್. ಇದರ ವೇಟೇಜ್ ನಿಮ್ಗೆ ಗೊತ್ತಿದೆ. ಒಟ್ಟು 12 ಮಾರ್ಕ್ಸ್ ಚಾಪ್ಟರ್ ಇದು ಡಿಟರ್ಮಿನೆಂಟ್ಸ್. ಇದು ನನ್ನ ಸೆಕೆಂಡ್ ವಿಡಿಯೋ. ರಿಟೈನ್ಡ್ ಪೋರ್ಷನ್ ನಿಮ್ಗೆ ಗೊತ್ತಿದೆ, ಇವೆಲ್ಲ ರಿಟೈನ್ಡ್ ಪೋರ್ಷನ್ಸು. ವೆರಾಸ್ ಡಿಲೀಟೆಡ್ ಪೋರ್ಷನ್ಸು ಪ್ರಾಪರ್ಟೀಸನ್ನು ಡಿಲೀಟ್ ಮಾಡಿದರೆ, ಕನ್ಸಿಸ್ಟೆನ್ಸಿ ಇನ್ಕನ್ಸಿಸ್ಟೆನ್ಸಿ ಡಿಲೀಟ್ ಮಾಡಿದ್ದಾರೆ. ಸೊ ಕ್ವೆಶನ್ಸ್ ಕಂಟೆಂಟ್ ವೈಸ್ ಏನು ಬೇಸಿಕಲಿ ಕಂಟೆಂಟ್ ವೈಸ್ ಇಲ್ಲಿ ಏನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂತಂದರೆ, ಇಲ್ಲಿ 3 ಪಾಯಿಂಟ್ಸನ್ನು ಕೊಡ್ತಾರೆ. ಮೂರು ಪಾಯಿಂಟ್ಸ್: A x1, y1, B x2, y2, C x3, y3. 3 ಪಾಯಿಂಟ್ಸ್ ಕೊಟ್ಟಾಗ 2 ಪಾಸಿಬಿಲಿಟಿ ಆಗುತ್ತೆ. ಒಂದು, ಅದು ಟ್ರಯಾಂಗಲ್ ಫಾರ್ಮ್ ಆಗ್ಬೋದು ಅಥವಾ ಸ್ಟ್ರೈಟ್ ಲೈನ್ ಫಾರ್ಮ್ ಆಗ್ಬೋದು. ಸೊ ಫೈನ್. ಸೊ ಈಗ ಈ 3 ಪಾಯಿಂಟ್ಸ್ ಕೊಟ್ಟಾಗ ನಿಮಗೆ ಡಿಟರ್ಮಿನೆಂಟ್ಸಲ್ಲಿ ಏನು ಕೇಳ್ತಾರೆ ಕ್ವೆಶನ್ನು? ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳ್ತಾರೆ. ಏರಿಯಾ ಆಫ್ ಟ್ರಯಾಂಗಲ್ ABC ಬೈ ಡಿಟರ್ಮಿನೆಂಟ್ ಮೆಥಡ್ ಅಂತ ಕೇಳ್ತಾರೆ. ಬೈ ಡಿಟರ್ಮಿನೆಂಟ್ ಮೆಥಡ್. ಸೊ ಮೊದಲೇದಾಗಿ ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಹೌ ಟು ಎವ್ಯಾಲ್ಯೂಯೇಟ್, ಇದು ಪ್ರೋಸೆಸ್ಸು. ಡಿಟರ್ಮಿನೆಂಟ್ ಮೆಥಡಲ್ಲೇ ಎವ್ಯಾಲ್ಯೂಯೇಟ್ ಮಾಡಬೇಕು. x1 y1 1, ಇದು 1 1 1 ಇದು ಫಿಕ್ಸ್ಡ್ ಇರುತ್ತೆ ನೋಡಿ. ಇದು ಫಾರ್ಮುಲಾ ಡಿಟರ್ಮಿನೆಂಟ್ ಮೆಥಡಲ್ಲಿ ಹೇಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಯೋದು ಅಂತ. x2 y2 x3 y3 3 ಪಾಯಿಂಟ್ಸನ್ನು ಬರ್ಕೊಳ್ಬೇಕಾಗತ್ತೆ. ಪಾಯಿಂಟ್ ಎ x1 y1, ಪಾಯಿಂಟ್ ಬಿ x2 y2 ಮತ್ತು ಪಾಯಿಂಟ್ ಸಿ x3 y3 ವ್ಯಾಲ್ಯೂಸ್ನ ಬರ್ಕೊಳ್ಳಿ. ಲಾಸ್ಟ್ ಕಾಲಮ್ ಬಂದ್ಬಿಟ್ಟು 1 1. ಇದನ್ನು ಎವ್ಯಾಲ್ಯೂಯೇಟ್ ಮಾಡಿದಾಗ 3x3 ಮ್ಯಾಟ್ರಿಕ್ಸ್ ಇದು. ಮ್ಯಾಟ್ರಿಕ್ಸ್ನ ನೀವು ಎಲ್ಲಿ ಎವ್ಯಾಲ್ಯೂಯೇಟ್ ಮಾಡಬೇಕು? ಡಿಟರ್ಮಿನೆಂಟ್ ಫಾರ್ಮಲ್ಲಿ ಇರೋದನ್ನ ಎವ್ಯಾಲ್ಯೂಯೇಟ್ ಮಾಡ್ತೀರಾ. ಏನು ಒಂದು ಆನ್ಸರ್ ಬರುತ್ತೆ, ಒಂದು ನಂಬರ್ ಬರುತ್ತೆ. ಆ ನಂಬರ್ ಬಂದಿರೋದನ್ನ ಡಿವೈಡೆಡ್ ಬೈ 2 ಬರಬೇಕು. ಆ್ಯಂಡ್ ಆಲ್ವೇಸ್ ಪಾಸಿಟಿವ್. ನಾವು ಏರಿಯಾ ಕಂಡುಹಿಡಿತಾ ಇರೋದ್ರಿಂದ ಇದು ಆಲ್ವೇಸ್ ಪಾಸಿಟಿವ್ ಆಗಿರಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಪಾಸಿಟಿವ್ ಆಗಿರೋ. ನೆಗೆಟಿವ್ ಬಂದರೂ ಕೂಡ ನೀವು ಆಬ್ಸಲ್ಯೂಟ್ ವ್ಯಾಲ್ಯೂನ ತೊಗೊಳ್ಬೇಕು. ಯಾಕೆ ಅಂತಂದರೆ, ಉದಾಹರಣೆಗೆ ನಾವು ಏರಿಯಾ ವಿಸ್ತಾರಣೆ ಅಂತ ಹೇಳಿದಾಗ ಯಾವಾಗಲೂ ಅದು ಪಾಸಿಟಿವ್ನೇ. ಈಗ ನಿಮ್ಮ ವೆಯ್ಟ್ ಎಷ್ಟು, ನಿಮ್ಮ ತೂಕ ಎಷ್ಟು ಅಂತ ಕೇಳಿದ್ರೆ ನೀವು ನೆಗೆಟಿವ್ನಲ್ಲಿ ಹೇಳಲ್ವಲ್ಲ. ತೂಕ ಏನಿದ್ರೂ ನೀವು ಪಾಸಿಟಿವ್ನಲ್ಲೇ ಹೇಳೋದು. ಆದ್ದರಿಂದ ಏರಿಯಾ ಅನ್ನೋದು ಕೂಡ ಒಂದು ವಿಸ್ತರಣೆ ಆಗಿರೋದ್ರಿಂದ ಅದನ್ನು ನಾವು ಪಾಸಿಟಿವ್ನಲ್ಲೇ ಹೇಳಬೇಕಾಗತ್ತೆ. ಸೊ ಆಲ್ವೇಸ್ ವಿ ಟೇಕ್ ಪಾಸಿಟಿವ್. ಎವ್ಯಾಲ್ಯೂಯೇಟ್ ಮಾಡ್ತೀರಾ, ಒಂದು ನಂಬರ್ ಬರುತ್ತೆ, ಡಿವೈಡ್ ಬೈ 2 ಮಾಡ್ತೀರಾ. ದಟ್ ಈಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ನಾವು ನೆಕ್ಸ್ಟ್ ಇನ್ನೇನು ಕ್ವೆಶನ್ಸ್ನ ಕೇಳ್ಬೋದು? ಯಾವ ರೀತಿ ಕ್ವೆಶನ್ಸ್ನ ಕೇಳ್ಬೋದು? ಏರಿಯಾ ಕೊಟ್ಟಿರ್ತಾರೆ, ಅವರೇ ಏರಿಯಾ ಕೊಟ್ಬಿಡ್ತಾರೆ ಒಂದು ನಂಬರ್. ದೆನ್ ದೇ ಮೇ ಆಸ್ಕ್ ಯು ಟು ಫೈಂಡ್ ದ ಕೋಆರ್ಡಿನೇಟ್ಸ್. ಇದು ಪಾಯಿಂಟಲ್ಲಿ ಯಾವುದಾದ್ರು ಒಂದು ಫೈಂಡ್ ಕೆ ಅಂತ ಯಾವುದಾದ್ರು ಒಂದನ್ನು ಮಿಸ್ ಮಾಡಿ ಕೇಳ್ಬೋದು. ಸೊ ಆಗ ಫೈಂಡ್ ಕೆ ಅಂತ ಕೊಟ್ಟಾಗ ಯಾವಾಗಲೂ ಕೆ ವ್ಯಾಲ್ಯೂಸು ಅವರೇ ಏರಿಯಾ ಕೊಟ್ಟಾಗ ನೀವು ಪಾಸಿಟಿವ್ ಪ್ಲಸ್ಸು ಮತ್ತು ನೆಗೆಟಿವ್ನ ತೊಗೊಳ್ಬೇಕಾಗತ್ತೆ. ಪ್ಲಸ್ ಆರ್ ಮೈನಸ್ ಅಂತ ತೊಗೊಳ್ಬೇಕಾಗತ್ತೆ. ಆ ನಂಬರ್ ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ, ಅದನ್ನು ಪ್ಲಸ್ ಆರ್ ಮೈನಸ್ ಕಂಡುಹಿಡಿದು ನೀವು 2 ಕೆ ವ್ಯಾಲ್ಯೂಸ್ ಬರುತ್ತೆ. ಆ ವ್ಯಾಲ್ಯೂಸ್ನ ನೀವು ಕಂಡುಹಿಡಿಬೇಕು. ದಿಸ್ ಇಸ್ ಒನ್ ವೇ. ನೆಕ್ಸ್ಟು ಏನಾಗುತ್ತೆ, 3 ಪಾಯಿಂಟ್ ಕೊಡೋ ಜಾಗದಲ್ಲಿ 2 ಪಾಯಿಂಟನ್ನು ಕೊಡ್ತಾರೆ. x1 y1 x2 y2. ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್. ಫೈಂಡ್ ಈಕ್ವೇಷನ್ ಆಫ್ ಲೈನ್ ಅಂತ ಕೇಳಿದಾಗ, ಲೈನ್ ಅಂತಂದಾಗ ನೋಡಿ, ಇದು ಲೈನ್ ಆದಾಗ ಏರಿಯಾ ಬಂದ್ಬಿಟ್ಟು 0 ಆಗುತ್ತೆ. ಟ್ರಯಾಂಗ್ಯುಲರ್ 0 ಆಗಿಬಿಡುತ್ತೆ. ಟ್ರಯಾಂಗ್ಯುಲರ್ 0 ಆಗಿ ಈ 2ನ ಈ 0 ಜೊತೆ ಮಲ್ಟಿ ಮಾಡಿದ್ರೆ 0 ಆಯಿತು. ಸೊ ಉಳಿಯೋದು ಹೌ ಡು ಯು ಫೈಂಡ್ ಏರಿಯಾ ಆಫ್ ದ ಈಕ್ವೇಷನ್ ಆಫ್ ದ ಲೈನ್. ಈಕ್ವೇಷನ್ ಆಫ್ ದ ಲೈನ್ ಕಂಡುಹಿಡಿಬೇಕು ಅಂತಂದಾಗ
ಫಸ್ಟು ಲೆಟ್ ಮಿ ಟೇಕ್ ದಿಸ್ ಇಸ್ ಬಿ ಕೊಟ್ಟಿದ್ದಾರೆ, ಇದನ್ನು ಸಿ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಎ ಇದು ಇಲ್ಲಿ ನಾವು ಜನರಲ್ ಪಾಯಿಂಟ್ ತೊಗೊಳ್ಳೋಣ, ಎಕ್ಸ್ ಕಾಮ ವೈ ಅಂತ ಜನರಲ್ ಪಾಯಿಂಟ್ ತೊಗೊಂಡ್ಬಿಡೋಣ. ಸೊ ಎವ್ಯಾಲ್ಯೂಟ್ ಮಾಡೋದು ಹೇಗೆ? 1 1 1 ಫಿಕ್ಸ್ಡು. ಒಂದು ಜನರಲ್ ಪಾಯಿಂಟ್ ಎಕ್ಸ್ ಕಾಮ ವೈ ನೀವು ಜನರಲ್ ಪಾಯಿಂಟ್ ಹಾಕೊಂಡಿರಬೇಕು. ಇನ್ನು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, 0.7 ವ್ಯಾಲ್ಯೂ ಇದೆ, x1 y1 x2 y2. 2 ಪಾಯಿಂಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಈಸ್ ಈಕ್ವಲ್ ಟು 0. ಯಾಕೆಂದರೆ all the 3 points are collinear. This is a condition for collinearity. 3 points are collinear, they say lie on the same line. Collinear or lie on the straight line. 3 points lie on the straight line. The area of the triangle is 0. 0 ಅಂದರೆ 2 ಎಲ್ಲೋ ಇತ್ತಪ್ಪ ಅಂದರೆ 2 1/2 ನಾಟ್ ಈಕ್ವಲ್ ಟು 0. ಸೊ therefore ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಈ ರೀತಿ. ಸೊ ಇದೊಂದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಯಾವ ರೀತಿ ಎವ್ಯಾಲ್ಯೂಟ್ ಮಾಡೋದು, ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳೋದು. ನೆಕ್ಸ್ಟು ಏರಿಯಾ ಕೊಟ್ಟಿರ್ತಾರೆ ಅವರೇ, ಕೆ ಕಂಡುಹಿಡಿಯೋದಕ್ಕೆ ಕೇಳ್ಬೋದು. ಸಾಲ್ವ್ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ 2 ಪಾಯಿಂಟ್ಸ್ ಕೊಡ್ತಾರೆ, 2 ಪಾಯಿಂಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ನಾವು ಎಕ್ಸ್ ವೈ ಸೇರಿಸಿ ಒಂದು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಈಕ್ವೇಷನ್ ನಿಮಗೆಲ್ಲ ಗೊತ್ತಿದೆ, ಫಸ್ಟ್ ಪ್ಯೂನಲ್ಲಿ ಓದಿದರೆ. ಯಾವ ರೀತಿ ಇರುತ್ತೆ ಸ್ಟ್ರೈಟ್ ಲೈನ್ ಈಕ್ವೇಷನು? ಜನರಲಿ ಸ್ಟ್ರೈಟ್ ಲೈನ್ ಈಕ್ವೇಷನ್ನು ಜನರಲ್ ಆಗಿ ಬರ್ತೀನಿ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0, ಅಥವಾ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 0ನೋ, ಅಥವಾ 3x ಪ್ಲಸ್ 4y ಪ್ಲಸ್ 1 ಈಸ್ ಈಕ್ವಲ್ ಟು 0. ಆಲ್ ದಿಸ್ ಆರ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ಸ್. ಈ ರೀತಿ ನಿಮಗೆ ಬರುತ್ತೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ಸ್. ಆನ್ಸರ್ ಈ ರೀತಿ ಎಂಡ್ ಆಗುತ್ತೆ, ಈ ರೀತಿ ಬರಬೇಕು. ಜನರಲ್ಲು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ಸೊ ಒಂದು ಲೈನ್ ಈಕ್ವೇಷನ್ ಬರಬೇಕು. ಸೊ ಆ ಥರ 3 ಪ್ರಾಬ್ಲಮ್ಸ್ ಇದೆ. 3 ಪ್ರಾಬ್ಲಮ್ಸ್ ಎಕ್ಸಾಮಲ್ಲಿ ಹೇಗೆ ಕೇಳಿದರೆ ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಏರಿಯಾ ಫಸ್ಟು ಸಿಂಪಲ್ ಕ್ವೆಶನ್ ಶುರು ಮಾಡೋಣ. ಏರಿಯಾ ಕೇಳೋವಂಥ ಕ್ವೆಶನ್ಸ್ನ ಏನೆಲ್ಲ ಕೇಳಿದ್ದಾರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಅವರೇ ಏರಿಯಾ ಕೊಟ್ಟಿರ್ತಾರೆ, ಕೆ ವ್ಯಾಲ್ಯೂ ಕಂಡುಹಿಡಿಯೋದನ್ನು ಸಾಲ್ವ್ ಮಾಡೋಣ. ಅದಾದಮೇಲೆ ಕೊಲಿನಿಯರ್ ಕಂಡೀಷನ್, ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಇಷ್ಟು ಬಿಟ್ಟರೆ 2 ಮಾರ್ಕ್ಸ್ಗೆ ಇನ್ನು ಕೇಳೋವಂಥದ್ದು ಅಲ್ಲಿ ಏನೂ ಇಲ್ಲ. ಡಿಟರ್ಮಿನೆಂಟ್ಸ್ ಚಾಪ್ಟರಲ್ಲಿ 2 ಮಾರ್ಕ್ಸ್ಗೆ ಕೇಳೋವಂಥದ್ದು ಇಷ್ಟು ವರ್ಷ ಕೇಳಿರೋದು ಇಷ್ಟು ಕಾನ್ಸೆಪ್ಟ್ ಮೇಲೆ ಮಾತ್ರ ಕೇಳಿರೋದು. ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ 1 2 3 ಇಷ್ಟೇ ಕಾನ್ಸೆಪ್ಟ್ ಮೇಲೆ ಕೇಳಿರೋದು. ಕಮ್ ಲೆಟ್ ಅಸ್ ಡಿಸ್ಕಸ್ ದೋಸ್ ಎಕ್ಸಾಮ್ ಕ್ವೆಶನ್ಸ್. A simple question, find the area of the triangle. Find the area of the triangle whose vertices are 3 vertices ಕೊಟ್ಟಿದೆ ನೋಡ್ಕೊಳ್ಳಿ. 3, 8, -4, 2, 5, 1 using determinant. Very important is determinant. ಸೊ ಸಿಂಪಲ್, ನೀವು ಬೇಕಾದರೆ ಇದನ್ನು ಎ ಬಿ ಸಿ ಅಂತ ಬರ್ಕೊಳ್ಬೋದು. ಎ 3, 8, ಬಿ -4, 2. ನೀವು 2 ಮಾರ್ಕ್ಸ್ ಬರೆಯೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಸಾಲ್ವ್ ಮಾಡ್ಬೋದು. ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಹೇಗೆ ಮಾಡ್ತೀರಾ? 1/2 ಡಿಟರ್ಮಿನೆಂಟ್ 1 ಬರೆದ್ಬಿಡಿ ಎಲ್ಲ. ಫಸ್ಟು 1 1 1. ನೆಕ್ಸ್ಟ್ ನಂಬರ್ಸ್ 3 8 ಫಸ್ಟ್ ಪಾಯಿಂಟು, -4 2 5 1. ಸೊ ಎವ್ಯಾಲ್ಯೂಟ್ 3x3 ಎವ್ಯಾಲ್ಯೂಟ್ ಪ್ರೋಸೆಸ್ ನಿಮ್ಗೆ ಗೊತ್ತಿದ್ದರೆ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಪ್ಲಸ್ ಮೈನಸ್ ಪ್ಲಸ್. ಸೊ ಎವ್ಯಾಲ್ಯೂಷನ್ ಪ್ರೋಸೆಸ್ ಮಾಡೋಣ. 1/2 ಈ ಡಿಟರ್ಮಿನೆಂಟ್ ಎವ್ಯಾಲ್ಯೂಟ್ ಮಾಡಿದ್ರೆ ನನಗೊಂದು ನಂಬರ್ ಬರಬೇಕು. ನಂಬರ್ 3 2 -1 -8 -4 -5. ಎವ್ಯಾಲ್ಯೂಟ್ ಮಾಡೋದು ಗೊತ್ತಾಗಿದೆ ಅನಿಸುತ್ತೆ. +1 -4 -5 to the 10. So let us try to evaluate this. 1/2 2 - 1 1 ಇದೆ ಉಳಿತಿಲ್ಲಿ. 3 1s are 3 -9 minus into minus plus 72. 8 9s are 8 into 9 72 minus into minus plus ಆಗುತ್ತೆ. -14 -4 -10 -14. So -14 ಆಗುತ್ತೆ. So this is your values. Now we are going to simplify this. ಈ ಆನ್ಸರ್ ಏನು ಬರುತ್ತೆ? 72ನಲ್ಲಿ 3 ಸೇರಿದ್ರೆ 75. 75ಯಲ್ಲಿ 14 ಹೋಗಬೇಕು. 75ಯಲ್ಲಿ 14 ಹೋದರೆ ಎಷ್ಟಾಗುತ್ತೆ? 5ಅಲ್ಲಿ 4 ಹೋದರೆ 1, 7ಅಲ್ಲಿ 1 ಹೋದರೆ 60. 61 ಬರುತ್ತೆ. ಸೊ 61 ಡಿವೈಡೆಡ್ ಬೈ 2 ಸ್ಕ್ವಯರ್ ಯೂನಿಟ್ಸಲ್ಲಿ ಬರೆದ್ರೆ ಉತ್ತಮ. ಸೊ 61 ಡಿವೈಡ್ ಬೈ 2.
ಸೊ ಫೈನ್, ನೀವೇನು ಡೆಸಿಮಲ್ಸ್ ಏನು ಬರೆಯೋದು ಬೇಕಾಗಿಲ್ಲ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 61 ಡಿವೈಡೆಡ್ ಬೈ 2 ಸ್ಕ್ವೇರ್ ಯೂನಿಟ್ಸ್. ಡಿವೈಡ್ ಆದರೆ ಡಿವೈಡ್ ಆಗಿ ಬರೀರಿ, ಡಿವೈಡ್ ಆಗಿಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಬರಿಬೋದು, ಫ್ರ್ಯಾಕ್ಷನ್ ಆಗಿ ಬರಿಬೋದು, ನಥಿಂಗ್ ರಾಂಗ್. ಇಲ್ಲ ನೀವು ಡೆಸಿಮಲ್ಸಲ್ಲಿ 30.5 ಅಂತ ಬರೆದ್ರು ಕೂಡ ತಪ್ಪೇನಿಲ್ಲ. 30.5 61 ಅರ್ಧ ಮಾಡಿದ್ರೆ 30. ಸೊ ದಿಸ್ ಹೌ ಏರಿಯಾ ಈಸ್ ಫೌಂಡ್. ನೋಡಿ ಸಿಂಪಲ್, ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನೇನು ಅಂತ ಹೇಳ್ತೀನಿ. ಸೂಕ್ಷ್ಮ ಗಮನಿಸಿ, 1 ಹಾಕೋದು ಲಾಸ್ಟ್ದು, ಮತ್ತು ಪಾಯಿಂಟ್ಸನ್ನು ಬರ್ಕೊಳ್ಳೋವಂಥದ್ದು, ಪಾಯಿಂಟ್ಸನ್ನು ಬರ್ಕೊಳ್ಳೋದು 3 ಪಾಯಿಂಟು, ಮತ್ತು ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿರುತ್ತೆ. 3x3ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಎವ್ಯಾಲ್ಯೂಯೇಷನ್ ಆಫ್ 3x3 ಮ್ಯಾಟ್ರಿಕ್ಸ್ ಕೊಟ್ಟಾಗ ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡೋದು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಕಮ್ಸ್. ಸೊ ಫೈನ್, ನೀವು 2 ವರ್ಷ ಕೇಳಿ, ಜೂನ್ 2016 ಮತ್ತು ಜೂನ್ 2019. ಸಿಂಪಲ್ ಕ್ವಶನ್ಸ್. ನಾನು ಫಸ್ಟು ಏರಿಯಾ ಕಂಡುಹಿಡಿಯೋ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫೈನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್, ಸೊ ಎ ಬಿ ಸಿ. ನೀವು ಇದನ್ನು ಎ ಬಿ ಸಿ, ಎ ಬಿ ಸಿ ಸೊಲ್ಯೂಷನ್ ನಾನು ಡೈರೆಕ್ಟಾಗಿ ಬರೀತೀನಿ ಈಗ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ, ನೀವು ಎ ಬಿ ಸಿ ಅಂತ ಬರ್ಕೊಳ್ಬೇಕು. 1/2 ಡಿಟರ್ಮಿನೆಂಟ್ 2 7 1 1, ಇದು 10 8. ಸೊ ಫಸ್ಟ್ ಇದನ್ನು 1 1 1 ಬರ್ಕೊಂಡ್ಬಿಡಿ. ಎವ್ಯಾಲ್ಯೂಯೇಷನ್ 1/2, ಆಲ್ವೇಸ್ ಯು ರೈಟ್ ಪ್ಲಸ್ ಮೈನಸ್ ಪ್ಲಸ್. ಎವ್ಯಾಲ್ಯೂಯೇಟ್ ಮಾಡೋದು 2 ರೋ, ಆ ಪರ್ಟಿಕ್ಯುಲರ್ ರೋ ಮತ್ತು ಆ ಕಾಲಮ್ನ ಬಿಡ್ತೀರಾ. ಸೊ 1 - 8, 1 - 8 ಎಷ್ಟಾಗುತ್ತೆ? 1 - 8 -7, -7 ಬರ್ಕೊಳ್ಳೋಣ ಡೈರೆಕ್ಟಾಗಿ. ನೆಕ್ಸ್ಟು -7 ಟೈಮ್ಸ್ 1 × 1 1 1 - 10, 1 - 10 -9 ಆಯಿತು. ಪ್ಲಸ್ 1 ಬರ್ಕೊಳ್ಳಿ ಬ್ರ್ಯಾಕೆಟ್ ಒಳಗಡೆ. ಡೈರೆಕ್ಟ್ ಎವ್ಯಾಲ್ಯೂಯೇಷನ್ ಮಾಡೋದು ನೋಡ್ಕೊಳ್ಳಿ. 8 × 1 8, 8 - 10 -2. ಸೊ -14, minus into minus plus 7 9s are 63 -2. ಸೊ 63ನಲ್ಲಿ 2 ಅಂದರೆ 61, 61ನಲ್ಲಿ 14, 61ನಲ್ಲಿ 14ಅನ್ನು ನೀವು ಕಳಿಬೇಕು. ಸೊ 11ನಲ್ಲಿ 4 ಹೋದರೆ ಎಷ್ಟಾಗುತ್ತೆ? 7, 5 5 1 4. ಸೊ ಎಷ್ಟು ಬಂತು? 41 ನಂಬರ್ 47 ಡಿವೈಡೆಡ್ ಬೈ 2 ಸ್ಕ್ವಯರ್ ಯೂನಿಟ್ಸ್. ನೋಡಿ ಅರ್ಥ ಆಯಿತಾ? ಸೊ ಏನು ನೀವು ಮೂಲವಾಗಿ ಏನು ಗೊತ್ತಾಗಬೇಕು? ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ನೀವು ಎವ್ಯಾಲ್ಯೂಯೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ಫಾಸ್ಟ್ ಇರಬೇಕು. ಈ ಪ್ರೋಸೆಸ್ನ ನೀವು ಫಾಸ್ಟ್ ಇದೆ ಅಂತಂದರೆ ಆಮೇಲೆ ನೀಟಾಗಿ ಮಾಡಬೇಕು, ನಿಧಾನಕ್ಕೆ ಮಾಡಬೇಕು, ಅರ್ಜೆನ್ಸಿ ಮಾಡಬಾರ್ದು. ಸೊ ಯಾಕಂದರೆ ಇದು ಬಹಳ 9 ಎಂಟ್ರೀಸ್ ಇರುತ್ತಲ್ಲ, 9 ಎಂಟ್ರೀಸ್ ಇರೋದ್ರಿಂದ ನೀವು ಸೂಕ್ಷ್ಮವಾಗಿ ನೋಡಿ ಮಾಡಬೇಕಾಗುತ್ತೆ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ 47/2, 47/2 ನೀವು ಡಿವೈಡ್ ಮಾಡಿ ಇಡ್ಬೋದು, ಅಥವಾ ಹೀಗೆ ಆನ್ಸರ್ 47/2 ಆ್ಯಸ್ ಎ ಫ್ರ್ಯಾಕ್ಷನ್ ಆಗಿಟ್ಟರು ಕೂಡ ನಥಿಂಗ್ ಟು ವರಿ. ಸ್ಕ್ವೇರ್ ಯೂನಿಟ್ಸ್ ಸೇರಿಸೋದು ಜಸ್ಟ್ ಎ ಪ್ರೆಸೆಂಟೇಷನ್, ಸ್ಕ್ವೇರ್ ಯೂನಿಟ್ಸ್ ಅಂತ ಸೇರಿಸಿ. ಸೊ ದಿಸ್ ಇಸ್ ಏರಿಯಾ ಆಫ್ ದ ಟ್ರಯಾಂಗಲ್. ನೀವು ಇದನ್ನು ಮಾಡ್ತೀರಾ ಅಂದ್ಕೊಳ್ತೀನಿ. ಯೂಸಿಂಗ್ ದ ಡಿಟರ್ಮಿನೆಂಟ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್. 8th ಕ್ವೆಶನ್ ಇಲ್ಲಿ ಎ ಇರ್ತಂದಲ್ವಾ? ವೆರಿ ಸಿಂಪಲ್. ಏನು 1/2 ಎವೆಲ್ ಮಾಡ್ತೀರಾ? 1. ನೀವು ಟ್ರೈ ಮಾಡಬೇಕು ನನ್ನ ಜೊತೆಗೆ. ಫಸ್ಟು ಇದು 1 1 ಬರೆದುಬಿಡಬೇಕು. ಮತ್ತು 6 0ನಾ, 4 3 ಎವ್ಯಾಲ್ಯೂಯೇಟ್ ಮಾಡ್ತೀರಾ? ಎವ್ಯಾಲ್ಯೂಯೇಟ್ ಮಾಡಿದ್ರೆ ನಿಮಗೆ ಏನು ಆನ್ಸರ್ ಬರುತ್ತೆ ಇಲ್ಲಿ ನಾನು ಬರಿತೀನಿ, ನೀವು ಪ್ರಾಕ್ಟೀಸ್ ಮಾಡಿ. 15/2 ಮಾಡ್ತೀರಾ? 8th 1. ಇಲ್ಲಿ 9th 1 ಬರ್ತೀನಿ. ಇಲ್ಲಿ 9th 1 1/2 ಸಿಂಪಲ್. ಫಸ್ಟು 1/2 ಯಾವಾಗಲೂ ಬರೀಬೇಕು. ಬಹಳ ಜನ ಸ್ಟೂಡೆಂಟ್ಸು 1/2 ಬರೆಯಲ್ಲ. ಅದು ಕೂಡ ಭಾಳಷ್ಟು ಸಲ ನಿಮಗೆ 1 ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ನೀವು 1/2 ಬರೆದಿಲ್ಲ ಅಂದರೆ 1 ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ಸೊ ಈ ಕೇರ್ಫುಲ್ನೆಸ್ ಇರಬೇಕು. ಇಲ್ಲೂ ಕೂಡ -2 -3 1 3 2 1 -1 -8 1. ಎವ್ಯಾಲ್ಯೂಯೇಟ್ ಮಾಡ್ತೀರಾ? 1/2 ನಿಮಗೆ ಎವ್ಯಾಲ್ಯೂಯೇಟ್ ಮಾಡಬೇಕು ಅಂತಂದರೆ ಎವ್ಯಾಲ್ಯೂಯೇಟ್ ಮಾಡಿ ತೋರಿಸ್ಬೇಕಂದ್ರೆ ಪ್ಲಸ್ ಮೈನಸ್ ಪ್ಲಸ್. ಸೊ -2 2 1s are 2 ರೋ ಮತ್ತು 2 1s are 2 + 8 10 ಆಯಿತು.
ಮೈನಸ್ ಇಂಟು ಮೈನಸ್ಸು ಮತ್ತು ಮೈನಸ್ಸು ಪ್ಲಸ್ 3 ಆಗುತ್ತೆ. ಪ್ಲಸ್ 3 ಬ್ರ್ಯಾಕೆಟ್ ಒಳಗಡೆ ಏನು ಮಾಡಬೇಕು, 3 1 3 ಪ್ಲಸ್ 4 ಆಯಿತು. ನೆಕ್ಸ್ಟು ಪ್ಲಸ್ 1 ಬರ್ಕೊಳ್ತೀರಾ. ಎವ್ಯಾಲ್ಯೂಯೇಟ್ ಮಾಡುವಾಗ -24 ಪ್ಲಸ್ 2 -24 ಪ್ಲಸ್ 2 ಸೇರಿದ್ರೆ -22 ಆಗುತ್ತೆ. ಇದನ್ನೆಲ್ಲ ಸೇರಿಸ್ಬೇಕು ನೀವು. 20 -20 ಪ್ಲಸ್ 12 -22. 22ರಲ್ಲಿ 12 ಅಂತಂದರೆ -10 ಆಯಿತು. -10 -20 -30 ಬರುತ್ತೆ. -30 ಬರುತ್ತೆ ಡಿವೈಡೆಡ್ ಬೈ 2. ಮೈನಸ್ ಇದೆ ನೆಗೆಟಿವ್, ಬಟ್ ನೀವೇನು ತೊಗೊಳ್ಬೇಕು, ಪಾಸಿಟಿವ್. 30 ಡಿವೈಡ್ ಬೈ 2 ಅಂದರೆ 15 ಸ್ಕ್ವೇರ್ ಯೂನಿಟ್ಸ್. ನೋಡಿ ಇದರೆಲ್ಲರಿಗೂ ಅರ್ಥ ಆಯ್ತಾ? 9th ಕ್ವೆಶನ್ ನಾನು ಮಾಡಿರೋದು. ಸೊ ವೆರಿ ಸಿಂಪಲ್. 1/2 ಮರಿಬಾರ್ದು ನೀವು. 1/2. ಸೊ 15 ಸ್ಕ್ವೇರ್, ಇದು 15 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. -30/2 ಬರೋದ್ರಿಂದ ಇದನ್ನು ನೀವು 15 ಸ್ಕ್ವೇರ್ ಯೂನಿಟ್ಸ್. 30 ಡಿವೈಡ್ ಬೈ 2 ಈಸ್ 15. ಪಾಸಿಟಿವ್ ತೊಗೊಳ್ಬೇಕು, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ದ ಏರಿಯಾ. ಸೊ ಅರ್ಥ ಆಗಿದೆ ಅನಿಸುತ್ತೆ. ನೀವು ಈ 2 ಪ್ರಾಬ್ಲಮ್ನ ಮಾಡಿ. ಜೂನ್ 2017ನಲ್ಲಿ ಕೇಳಿರೋದು, ಮಾರ್ಚ್ 2018 ಆ್ಯಂಡ್ ಮಾರ್ಚ್ 2020ನಲ್ಲಿ ಕೇಳಿರೋಂಥ ಕ್ವೆಶನ್ ಇದು. ಮಾರ್ಚ್ 2020ನಲ್ಲಿ ಭಾಳ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಈ ಜಾಗದಲ್ಲಿ ಮಿಸ್ಟೇಕ್ ಮಾಡ್ತಾರೆ. +3 ತೊಗೊಳ್ಳಲ್ಲ. ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ, +3 ತೊಗೊಳ್ಳಲ್ಲ. ಆಗ ಆನ್ಸರ್ ರಾಂಗ್ ಆಗುತ್ತೆ. ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್. ಆಮೇಲೆ 1/2 ಬರೆಯಲ್ಲ, ಬಹಳ ಜನ 1/2 ಬರೆಯಲ್ಲ. ಸೊ ಈ ಮಿಸ್ಟೇಕ್ಸನ್ನು ಆಗಬಾರ್ದು. ಸೊ ನಾವು ವ್ಯಾಲ್ಯೂಷನಲ್ಲಿ ಇದನ್ನೆಲ್ಲ ಚೆಕ್ ಮಾಡ್ತಾ ಇರ್ತೀವಲ್ಲ, ಅದು ನಮ್ಗೆ ಗೊತ್ತಾಗುತ್ತೆ. ಸೊ 1 ಮಾರ್ಕ್ ಕಟ್ ಆಗ್ಬಿಡುತ್ತೆ. 1/2 ಬರ್ದಿಲ್ಲ ಅಂತ 1 ಮಾರ್ಕ್ ಕಟ್ ಆಗಿಬಿಡುತ್ತೆ. ಸೊ ಫೈನ್. ನೆಕ್ಸ್ಟ್ ಕ್ವೆಶನ್. ಏರಿಯಾ ಆಯಿತು, ಸಿಂಪಲ್ ಕ್ವೆಶನ್ಸ್ ಆಯಿತು. ಈಗ ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಯೋದು ಕಲ್ತಿದ್ದೀರಾ. ಈಗ ಏರಿಯಾ ಕೊಟ್ಟಿರ್ತಾರೆ ಅವರು. ಏರಿಯಾ ಕೊಟ್ಟಿದ್ದಾರೆ 4 ಸ್ಕ್ವೇರ್ ಯೂನಿಟ್ಸ್. ನಾವು ಕೆ ವ್ಯಾಲ್ಯೂ ಕಂಡುಬೇಕು. ಮತ್ತು ಇಂಪಾರ್ಟೆಂಟ್ ಪಾಯಿಂಟು, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಅಂತಂದಾಗ ಕೆಗೆ 2 ವ್ಯಾಲ್ಯೂ ಇದೆ. 2 ವ್ಯಾಲ್ಯೂಸ್. ಕೆಗೆ 2 ವ್ಯಾಲ್ಯೂ ಇದೆ ಅಂತ ನಿಮಗೆ ಗಮನದಲ್ಲಿ ಇಡಬೇಕು. ವ್ಯಾಲ್ಯೂಸ್ ಅಂತ ನೋಡಿ, ವ್ಯಾಲ್ಯೂಸ್ ಅಂತ ಕೇಳಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿದೆ ಕ್ವೆಶನ್ಸು. ಸೊ ಫೈನ್, ಇದನ್ನು ಟ್ರೈ ಮಾಡೋಣ. ಮೊದಲನೇದಾಗಿ ಸೊಲ್ಯೂಷನ್. ಸೊಲ್ಯೂಷನ್ 1/2 ಕೆ 0 1 1 1 ಬರೆದ್ಬಿಡ್ತೀರಾ. 4 0 0 2 ಬರೆಯುವಾಗ ನೀವು ಸೂಕ್ಷ್ಮ ಒಂದು ಗೊತ್ತಿರಬೇಕು. ಏನಂತಂದರೆ ಬರೆಯುವಾಗ +or-4 +or-4 ಬರ್ದಿಲ್ಲ ಅಂದರೆ ಆನ್ಸರ್ ತಪ್ಪಾಗುತ್ತೆ. ಸೊ ಫೈನ್. ಸೊ ಇಲ್ಲಿ ಡಿಟರ್ಮಿನೆಂಟ್ ಕೆ 0 1 ಕಂಟಿನ್ಯೂ ಮಾಡ್ತೀನಿ. 4 0 1 0 2 1. ಈ 2ನ ನೀವು ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದಾಗ +or-8 ಆಯ್ತು. ಇಲ್ಲಿ +or- ಕ್ಯಾರಿ ಮಾಡ್ತಾ ಇರ್ತೀನಿ. ಈಗ ಡಿಟರ್ಮಿನೆಂಟ್ ಎವ್ಯಾಲ್ಯೂಟ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಅಲ್ವಾ. ಕೆ 0 × 1 0 0 -2 ಬಂತು. ಇಲ್ಲಿ 0 ಇದರಿಂದ ಎವ್ಯಾಲ್ಯೂಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಂದ ನೆಕ್ಸ್ಟ್ ಇದು ಲಾಸ್ಟ್ 1 ಇದಿದೆ. +1 4 2s 8 +or-8. ಸೊ ಏನಾಯಿತು, -2k +8 = 8. ಒಂದು ಪ್ಲಸ್ಸು, ± ಅಲ್ವಾ. ಸೊ -2k +8 -8. ಸೊ ಸೂಕ್ಷ್ಮವಾಗಿರಬೇಕು. +or- ಅಂದರೆ 2 ವ್ಯಾಲ್ಯೂ ಬರಬೇಕಲ್ವ. ಆರ್ ಅಂತ ತೊಗೊಳ್ತೀನಿ. ಆರ್. ಸೊ 8 8 ಕ್ಯಾನ್ಸಲ್ ಆಗುತ್ತೆ. -2k = 0. k = 0. ಒಂದು ವ್ಯಾಲ್ಯೂ k = 0 ಬಂತು. ಆರ್ -2k -8. ಈ 8ನ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದ್ರೆ -16 ಆಯಿತು. ಸೊ ಮೈನಸ್ ಕ್ಯಾನ್ಸಲ್ ಮಾಡ್ತೀನಿ. k = 16 ಡಿವೈಡೆಡ್ ಬೈ 2. 16 ಡಿವೈಡೆಡ್ ಬೈ 2 ಮಾಡ್ಕೊಳ್ತೀರಾ. ಆಗೇನಾಗುತ್ತೆ, 16 ಡಿವೈಡೆಡ್ ಬೈ 2 8 ಆಗುತ್ತೆ. ಸೊ 16 ಇಲ್ಲಿ 16 ಇದೆಯಲ್ಲ, 16 ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಸೊ ದ ವ್ಯಾಲ್ಯೂ ಆಫ್ k is
0 or value of k is 8. ವೆರಿ ಇಂಪಾರ್ಟೆಂಟ್ 2 ಮಾರ್ಕರ್ ಕ್ವೆಶನ್. ತುಂಬ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಮಿಸ್ ಮಾಡೋದು ಹೇಳ್ತೀನಿ, 1/2 ಬರೆಯಲ್ಲ, ಪ್ಲಸ್ ಆರ್ ಮೈನಸ್ ಬರೆಯಲ್ಲ. ಈ ಮಿಸ್ಟೇಕನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ಲಸ್ ಆರ್ ಮೈನಸ್ ತಗೊಂಡಿಲ್ಲ ಅಂದರೆ ನಿಮ್ಗೆ ಒಂದೇ ಕೆ ವ್ಯಾಲ್ಯೂ ಬರುತ್ತೆ. ಬಟ್ ಇಲ್ಲಿ ಕೇಳಿರೋದು ವ್ಯಾಲ್ಯೂಸ್ ಆಫ್ ಕೆ. ಪ್ಲೀಸ್ ನೋಟ್ ದಿಸ್, ವ್ಯಾಲ್ಯೂಸ್ ಆಫ್ ಕೆ ಇಂಪಾರ್ಟೆಂಟ್. ವ್ಯಾಲ್ಯೂಸ್ ಆಫ್ ಕೆ ಅಂದರೆ 2 ವ್ಯಾಲ್ಯೂ ಬರುತ್ತೆ, ಎರಡೇ ವ್ಯಾಲ್ಯೂಸ್ ಇರೋದು. ಸೊ ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಅವರೇ ಕೊಟ್ಟಿರ್ತಾರೆ. ಸೊ ಸೇಮ್ ಟೈಪ್ ಆಫ್ ಕ್ವೆಶನ್ ಇನ್ನೊಂದು ಸಾಲ್ವ್ ಮಾಡೋಣ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ಸಲ ಟ್ರೈ ಮಾಡೋಣ. ಇನ್ನೊಂದು ಕ್ವೆಶನ್ ಮಾರ್ಚ್ 2017 ಕೇಳಿರೋದು. ನೆಕ್ಸ್ಟು ಮಾರ್ಚ್ 2015, ಜೂನ್ 2015, ಸೆಪ್ಟೆಂಬರ್ 2015 ಕೇಳಿರೋಂಥ ಕ್ವೆಶನ್ನು. ಸೊ ಇದನ್ನು ಡಿಸ್ಕಸ್ ಮಾಡೋಣ. ಸೊಲ್ಯೂಷನ್ 1/2, ಯಾವಾಗಲೂ 1/2 ಬರೀಬೇಕು. ಡಿಟರ್ಮಿನೆಂಟ್ ಹಾಕಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯುವಾಗ 1 ಬರೀಬೇಕು. ಈಗ ಪಾಯಿಂಟ್ಸ್ -2 0 ಫಸ್ಟ್ ಪಾಯಿಂಟು, 0,4 ಸೆಕೆಂಡ್ ಪಾಯಿಂಟು, 0,k. ಇದು ಈಸಿಯಾಗಿ ಎವ್ಯಾಲ್ಯೂಟ್, ಜಾಸ್ತಿ ಝೀರೋಸ್ ಇದೆ ಡಿಟರ್ಮಿನೆಂಟ್ ಒಳಗಡೆ, ಈಸಿಯಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು ಅನ್ನೋದನ್ನು ಕಾನ್ಸೆಪ್ಟ್ ತಿಳ್ಕೊಂಡಿರಿ. ಪ್ಲಸ್ ಆರ್ ಮೈನಸ್ ಏನು 4, ಪ್ಲಸ್ ಆರ್ ಮೈನಸ್ 4. ಸೊ ಎವ್ಯಾಲ್ಯೂಯೇಟ್ ಮಾಡೋಣ. ಇದು ಪ್ಲಸ್ ಮೈನಸ್ ಪ್ಲಸ್ ಅಂತ ಹಾಕ್ಕೊಳ್ತೀರಾ. ಈ 2ನ ಕ್ರಾಸ್ ಮಲ್ಟಿಪ್ಲೈ ನಾನು ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ತೀನಿ. ಸೊ ಬರೀ ಡಿಟರ್ಮಿನೆಂಟ್ನ ಮಾತ್ರ ಎವ್ಯಾಲ್ಯೂಯೇಟ್ ಮಾಡಬೇಕು. -2 0 1 0 4 1 0 k 1. 2ನ ಟ್ರಾನ್ಸ್ಫಾರ್ಮ್ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ 8 ಆಯಿತು. ಎವ್ಯಾಲ್ಯೂಯೇಟ್ ಮಾಡೋಣ. -2 ಡಿಟರ್ಮಿನೆಂಟ್ 4 ಮೈನಸ್ k, 4 1s 4 ಮೈನಸ್ k. 0 ಇಂದ ಎವ್ಯಾಲ್ಯೂಯೇಟ್ ಆಗಲ್ಲ. 1 ಇಂದ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಇದು 0 × k ಇದು. ಸೊ ಇಲ್ಲೂ ಆನ್ಸರ್ ಇಲ್ಲಿಂದ ಎವ್ಯಾಲ್ಯೂಯೇಟ್, ಈ ಜಾಗದಿಂದ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ ಇಲ್ಲಿ ಮಾಡಿದಾಗ ಮಾತ್ರ ಬರುತ್ತೆ ನಂಬರು. ಇಲ್ಲಿಂದ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಬರಲ್ಲ. ಮತ್ತು +1 ಇಂದನೂ ಎವ್ಯಾಲ್ಯೂಯೇಟ್ ಮಾಡಿದ್ರು ಕೂಡ ಬರಲ್ಲ. ಸೊ ಫೈನಲಿ ಒಂದು 8, ಇನ್ನೊಂದು -2 × 4 -8 ಮೈನಸ್ ಇಂಟು ಮೈನಸ್ ಪ್ಲಸ್ k ಈಸ್ ಈಕ್ವಲ್ ಟು -8. ಸಾರಿ 2k, ಇಲ್ಲಿ 2k ಬರೀಬೇಕು, ಇಲ್ಲಿ ಒಂದು ಮಿಸ್ಟೇಕ್, 2k. ಸೊ -8 ಮೈನಸ್ ಇಂಟು ಮೈನಸ್ ಪ್ಲಸ್ 2k ಈಸ್ ಈಕ್ವಲ್ ಟು 8 or -8 plus 2k is equal to -8. So -8, 2k is equal to 16, k is equal to 8 ಬಂತು ಒಂದು ವ್ಯಾಲ್ಯೂ. ಆರ್ ಯಾಕೆಂದರೆ ಈ -8ನ ನೀವು ಟ್ರಾನ್ಸ್ಫಾರ್ಮ್ ಮಾಡಬೇಕು ರೈಟ್ ಹ್ಯಾಂಡ್ ಸೈಡು. ಸೊ -8 ಕ್ಯಾನ್ಸಲ್ ಆಗುತ್ತೆ. 2k is equal to 0 ಆದರೆ ದೆನ್ ಆಬ್ವಿಯಸ್ಲಿ 2k is equal to 0 ಆದರೆ 2 0 ಆಗಲ್ಲ. ಸೊ k equal to 0. The value of k is 8, the value of k is equal to 0. ಈ ಥರದ್ದು ಇರೋದೇ 3 ಪ್ರಾಬ್ಲಮ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ 3 ಪ್ರಾಬ್ಲಮ್ಮು. 2 ಪ್ರಾಬ್ಲಮ್ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಾಗಿದೆ. ಇದನ್ನು ಸಪ್ಲಿಮೆಂಟ್ರಿ ಪೇಪರಲ್ಲೂ ಕೂಡ ಕೇಳಿದರು. ಸೊ ಅರ್ಥ ಆಗಿದೆ ನೋಡಿ. ಯಾವುದನ್ನು ನೀವು ಅವಾಯ್ಡ್ ಮಾಡಬೇಕು, ಮಿಸ್ಟೇಕ್ಸ್ನ ಯಾವ್ದು ಮಾಡಬಾರ್ದು. 1/2 ಬರೆಯಲ್ಲ ಹುಡುಗರು, 1/2 ಪ್ಲಸ್ ಆರ್ ಮೈನಸ್ ತೊಗೊಳ್ಳಲ್ಲ. ಈ ಸೂಕ್ಷ್ಮವನ್ನು ಗಮನದಲ್ಲಿಡಬೇಕು. 2 ವ್ಯಾಲ್ಯೂಸ್ ಬರಬೇಕು. 2 ವ್ಯಾಲ್ಯೂಸ್ ಆಫ್ ಕೆ, 2 ವ್ಯಾಲ್ಯೂಸ್ ಆಫ್ ಕೆ. ಸೊ ದಟ್ ದಿಸ್ ಆರ್ ಏರಿಯಾ ಕೊಟ್ಟಿದ್ದಾರೆ, ನೀವು ಪಾಯಿಂಟ್ಸನ್ನು ಕಂಡುಹಿಡಿತೀರಾ. ಪಾಯಿಂಟ್ಸ್ ಕೊಟ್ಟಿದ್ರೆ ಏರಿಯಾ ಕಂಡುಹಿಡಿತೀರಾ. ದಟ್ಸ್ ಆಲ್. 2 ವೆರೈಟೀಸ್ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಈಗ 3rd ವೆರೈಟಿಗೆ ಹೋಗೋಣ. ಯೂಸಿಂಗ್ ಡಿಟರ್ಮಿನೆಂಟ್ ಶೋ ದಟ್ ದ ಪಾಯಿಂಟ್ಸ್ ಆರ್, 3 ಪಾಯಿಂಟ್ ಕೊಟ್ಬಿಟ್ಟು ಕೊಲಿನಿಯರ್ ಅಂತ ತೋರಿಸಿದ್ರೆ. ಕೊಲಿನಿಯರ್ ಅಂದರೆ ಏನು? ಏರಿಯಾ ಮಸ್ಟ್ ಬಿ 0 ಅಥವಾ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 0. ನಿಮಗೆ ಮೊದಲೇ ಹೇಳಿದ್ದೀನಿ. ಡಿಟರ್ಮಿನೆಂಟ್ ಎ ಫಸ್ಟು ಏನು ಮಾಡಬೇಕು, 1 1 1 ಆಯಿತಾ. ಇದು ಈಸ್ ಈಕ್ವಲ್ ಟು 0 ಅಂತ ಬರಬೇಕು. 0 ಅಂತ ಬರೆಸ್ಬೇಕು ನಾನು. ಈಸ್ ಈಕ್ವಲ್ ಟು 0 ಅಂತ ಬರೆಸ್ಬೇಕು ಎವ್ಯಾಲ್ಯೂಯೇಟ್ ಮಾಡಿದಾಗ. ಸೊ ಬಿ ಪ್ಲಸ್ ಸಿ, ನೆಕ್ಸ್ಟು ಬಿ ಇದೆ, ಸಿ ಪ್ಲಸ್ ಎ, ನೆಕ್ಸ್ಟು ಸಿ ಇದೆ, ಎ ಪ್ಲಸ್ ಬಿ, ಪ್ಲಸ್ ಮೈನಸ್ ಪ್ಲಸ್. ನೀವು ಇಲ್ಲೇ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಟೈಮ್ ಲೆಂತಿ ಆಗುತ್ತೆ. ಒಂಚೂರು ಸ್ಟೆಪ್ನ ರಿಡ್ಯೂಸ್ ಮಾಡ್ತೀನಿ, ಪ್ರಾಪರ್ಟೀಸ್ ಯೂಸ್ ಮಾಡಿ. ಎ ಬಿ ಪ್ಲಸ್ ಸಿ 1. ಇಲ್ಲೊಂದು ಪ್ರಾಪರ್ಟಿ ಯೂಸ್ ಮಾಡ್ತೀನಿ ಸೆಕೆಂಡ್ ರೋಗೆ, R2 ಮೈನಸ್ R1. R2 ಮೈನಸ್ R1 ಅಂದರೆ ಇದು 1 1 0 ಆಯಿತು. ಇಲ್ಲಿ ಸಿ ಪ್ಲಸ್ ಎ ಇದೆ,
ಇದನ್ನು ಸಪ್ರಾಕ್ಟ್ ಮಾಡಬೇಕು. ಸಿ ಪ್ಲಸ್ ಎನಲ್ಲಿ ಮೈನಸ್ ಬಿ ಮೈನಸ್ ಸಿ ತೆಗೆದ್ರೆ ಮೈನಸ್ ಸಿ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಎ ಮೈನಸ್ ಬಿ. ಇಲ್ಲಿ ಉಳ್ಕೊಳ್ಳೋದು ಬಿ ಮೈನಸ್ ಎ. ನೆಕ್ಸ್ಟ್ ಇಲ್ಲೊಂದು ಆಪ್ರೇಷನ್ ಮಾಡೋಣ. R3 ಮೈನಸ್ R1 ಟ್ರಾನ್ಸ್ಫಾರ್ಮೇಷನ್, ಈ ಥರ ಎಲಿಮೆಂಟ್ರಿ ಪ್ರಾಪರ್ಟೀಸ್ ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲೂ ಕೂಡ 1 0 ಆಯ್ತಿದು. ಎ ಪ್ಲಸ್ ಬಿ ಇಲ್ಲಿದೆ, ಬಿ ಪ್ಲಸ್ ಸಿನ ಸಪ್ರಾಕ್ಟ್ ಮಾಡಿದಾಗ ಬಿ ಕ್ಯಾನ್ಸಲ್ ಆಗುತ್ತೆ, ಕೊನೆಗೆ ಉಳ್ಕೊಳ್ಳೋದು ಎ ಮೈನಸ್ ಸಿ. ಸೊ ಸಿ ಮೈನಸ್ ಎ. ನಾವು ವಿ ಕ್ಯಾನ್ ಎವ್ಯಾಲ್ಯೂಯೇಟ್, ಇದನ್ನು ಎವ್ಯಾಲ್ಯೂಯೇಟ್ ಮಾಡೋದು ಈಸಿ. ಸೊ ಇಲ್ಲಿ 2 0 ಇರೋದ್ರಿಂದ ನೀವು ಎವ್ಯಾಲ್ಯೂಯೇಟ್ ಮಾಡಿದ್ರೆ ಪ್ಲಸ್ಸು ಮೈನಸ್ಸು ಮತ್ತು ಪ್ಲಸ್ಸಿಂದ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಬರಲ್ಲ. ಸೊ ಇದೊಂದೇ ಲಾಸ್ಟ್ ಕಾಲಮ್ ಮಾತ್ರ ನೀವು ಎವ್ಯಾಲ್ಯೂಯೇಟ್ ಮಾಡೋದಕ್ಕಾಗೋದು. ನೋಡ್ಕೊಳ್ಳಿ, ಎ ಮೈನಸ್ ಬಿ ಇಂಟು 0 ಹೋಯಿತು. ಬಿ ಪ್ಲಸ್ ಸಿ ಇದೆ, ಇದನ್ನು ಬಿ ಮೈನಸ್ ಎಯಿಂದ 0. ಸೊ ಈ ಎಲಿಮೆಂಟ್ ನಂಬರ್ ಬರಲ್ಲ, ಡಿಟರ್ಮಿನೆಂಟ್ ಬರಲ್ಲ, ಇದಕ್ಕೂ ಬರಲ್ಲ. ಸೊ ಲಾಸ್ಟ್ ಇದು ಮಾತ್ರ ಬರುತ್ತೆ 1. ಸೊ ಡಿಟರ್ಮಿನೆಂಟ್ ಆಫ್ ಬಿ ಮೈನಸ್ ಎ ಮೈನಸ್ ಬಿ, ಸಿ ಮೈನಸ್ ಎ ಮೈನಸ್ ಸಿ. ಇದನ್ನು ನೀವು ಎವ್ಯಾಲ್ಯೂಯೇಟ್ ಮಾಡ್ಬೋದು. ಒಂದು ಇಲ್ಲ ಇನ್ನೊಂದು ಆಪ್ರೇಷನ್ ಮಾಡಿಸ್ತೀನಿ, ನಾವು ಇನ್ನೊಂದು ಆಪ್ರೇಷನ್ ಮಾಡ್ಬೋದಾ ಅಂತ ನೀವು ಚೆಕ್ ಮಾಡಿದ್ರೂ ಕೂಡ ನೀವು ಎವ್ಯಾಲ್ಯೂಯೇಟ್ನ ಮಾಡ್ಬೋದು. ಸೊ ಹೇಗೆ, ಇಲ್ಲಾಂದರೆ ಡೈರೆಕ್ಟ್ ಎವ್ಯಾಲ್ಯೂಯೇಟ್ ಮಾಡೋದು. ಬಿ ಮೈನಸ್ ಎ ಇಂಟು ಎ ಮೈನಸ್ ಸಿ ಮಲ್ಟಿಪ್ಲೈ, ಈಗ ಇದನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಆಫ್ ಸಿ ಮೈನಸ್ ಎ ಇಂಟು ಎ ಮೈನಸ್ ಬಿ. ಸೊ ಬಿ ಮೈನಸ್, ಇಲ್ಲಿ ನೋಡಿ ಇಲ್ಲೊಂದು ಎ ಮೈನಸ್ ಸಿ ಇದೆ, ಇಲ್ಲಿ ಸಿ ಮೈನಸ್ ಎ ಇದೆ. ಸೊ ಎ ಮೈನಸ್ ಸಿನ ಕಾಮನ್ ತೆಗಿತೀನಿ. ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ, ಬಿ ಮೈನಸ್ ಎ ಉಳಿತು. ಇಲ್ಲಿ ತೆಗೆದಿರೋದು ಕಾಮನ್ ಎ ಮೈನಸ್ ಸಿ, ಬಟ್ ಇಲ್ಲಿರೋ ಸಿ ಮೈನಸ್ ಎ. ನಾನು ಕಾಮನ್ ತೆಗೆದ ಆಚೆದು ಹೋದಾಗ ಇದು -1 ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಎ ಮೈನಸ್ ಬಿ. ಸೊ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್, ಇಲ್ಲೆಲ್ಲ ಕ್ಯಾನ್ಸಲ್, ಬಿ ಮೈನಸ್ ಬಿ ಇದು ವ್ಯಾಲ್ಯೂ 0 ಆಗುತ್ತೆ. ಸೊ ಫೈನಲಿ ಇಟ್ ಈಸ್ 0. ವಾಟ್ ವಿ ಹ್ಯಾವ್ ಶೋಡ್ ಇಸ್ ದಿಸ್ ಡಿಟರ್ಮಿನೆಂಟ್ ವ್ಯಾಲ್ಯೂನ 0 ಅಂತ ತೋರಿಸಿದ್ದೀವಿ. ದೇರ್ ಫೋರ್ ಕನ್ಕ್ಲೂಷನ್ ಏನು, ಕನ್ಕ್ಲೂಷನ್ ಇಲ್ಲಿ ಬರೀತೀನಿ ನೋಡಿ. ಕನ್ಕ್ಲೂಷನ್ ಎ ಬಿ ಆ್ಯಂಡ್ ಸಿ ಪಾಯಿಂಟ್ಸ್ ಬರೆದ ಆರ್ ಕೊಲಿನಿಯರ್. ಇದು 2 ಮಾರ್ಕ್ಸ್ ಆಗಿರೋದ್ರಿಂದ ನೀವು ಇಷ್ಟು ಬರೆದ್ರೆ ಸಾಕು, ಕೊಲಿನಿಯರ್. ಸೊ 2 ಮಾರ್ಕ್ಸ್ಗೆ ಡಿಟರ್ಮಿನೆಂಟ್ ನೋಡಿ, ಇದು ಎವ್ಯಾಲ್ಯೂಯೇಟ್ ಮಾಡಿ ತಿಳ್ಕೊಳ್ತೀನಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಜಾಗದಲ್ಲಿ ಅರ್ಥ ಆಗಿದೆ, ಇಲ್ಲೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾಕಂದರೆ ಎ ಮೈನಸ್ ಸಿ ನಾನು ಕಾಮನ್ ತೆಗೆದಾಗ ಇಲ್ಲಿ ಉಳ್ಕೊಳ್ಳೋದು ಬಿ ಮೈನಸ್ ಎ ಮೈನಸ್ ಸಿ ನಾನು ಕಾಮನ್ ತೆಗೆದಿರುತ್ತೆ, ಬಟ್ ಇಲ್ಲಿರೋದು ಸಿ ಮೈನಸ್ ಎ ಅಂದರೆ -1 ಇರುತ್ತೆ, ಫ್ಯಾಕ್ಟರ್ ಆಫ್ -1 ಇರುತ್ತೆ. ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಉಳೀತು ಎ ಮೈನಸ್ ಬಿ. ಸೊ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್, ಬಿ ಮೈನಸ್ ಬಿ ಕ್ಯಾನ್ಸಲ್, 0 ಉಳೀತು. 0 ಇಂಟು ಎ ಮೈನಸ್ ಸಿ ಇಸ್ 0. ಸೊ ಕೊಲಿನಿಯರ್, ವಿ ಹ್ಯಾವ್ ಪ್ರೂವ್ಡ್ ದಟ್ ದೇ ಆರ್ ಕೊಲಿನಿಯರ್. ಸೊ ಕೊಲಿನಿಯರ್ ಅಂತಂದರೆ ಏನು, ನೀವು ಏರಿಯಾ ಆಫ್ ದ ಟ್ರಯಾಂಗಲ್ ಅಂದರೆ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕಷ್ಟೇ. ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕಂತಂದರೆ. ಸೊ ಮಾರ್ಚ್ 2016 ಮತ್ತು ಮಾರ್ಚ್ 2019 ಕೇಳಿರೋಂತಹ ಕ್ವೆಶನ್ ಇದು. ನೋಡಿ ಎಲ್ರಿಗೂ ಅರ್ಥ ಆಯ್ತಾ? ಸೊ ಪ್ರಾಕ್ಟೀಸ್ ಮಾಡಿ ಖಂಡಿತ ಅರ್ಥ ಆಗುತ್ತೆ. ಈ ಸ್ಟೆಪ್ಪಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಖಂಡಿತ ಫೀಡ್ಬ್ಯಾಕಲ್ಲಿ ತಿಳಿಸಿ, ಅಥವಾ ನಿಮ್ಮ ಫ್ರೆಂಡ್ಸನ್ನ ನೋಡಿ ತಿಳ್ಕೊಳ್ಳಿ ಈ ಜಾಗದಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್. ವೆರಿ ಸ್ಟ್ಯಾಂಡರ್ಡ್ ಕ್ವೆಶನ್, ರಿಪೀಟೇಟಿವ್ ಆಗಿ ಕೇಳುವಂಥ ಕ್ವೆಶನ್ ಇದು. ರಿಪೀಟೇಟಿವ್, ವೆರಿ ಸಿಂಪಲ್. ಈಕ್ವೇಷನ್ ಆಫ್ ದ ಲೈನ್ ಅನ್ಕೊಂಡ್ರೆ ಲೆಟ್ x, y 1, 2 and 3, 6 be ಪಾಯಿಂಟ್ಸ್ ಆನ್ ಲೈನ್. ಲೈನಲ್ಲಿ ಪಾಯಿಂಟ್ಸ್ ಇದ್ರೆ ಏನಾಗುತ್ತೆ, ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಅಂತ ಅಲ್ವಾ? ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿರೋದು. ಸೊ ಡಿಟರ್ಮಿನೆಂಟ್ ಈಸ್ ಇದೆ ಎಕ್ಸ್ ವೈ, ಇದು ಫಿಕ್ಸು 1, 1, 1, ಇದು ಯಾವಾಗಲೂ ಫಿಕ್ಸ್ ಮಾಡ್ಕೊಳ್ಬೇಕು. 3, 6 ಬರ್ದ್ಬಿಟ್ಟೆ. ಓಕೆ, ನಥಿಂಗ್ ಟು ವರಿ. 1, 2 ಏನು ತಪ್ಪಾಗಲ್ಲ, ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ 1, 2 ಬರೋದು ಕೂಡ. ಸೊ ಎವ್ಯಾಲ್ಯೂಟ್ ಮಾಡೋಣ. ಪ್ಲಸ್ ಮೈನಸ್ ಪ್ಲಸ್, ಇದು ಈಸ್ ಈಕ್ವಲ್ ಟು 0 ಬರಬೇಕು. 0 ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಲೈನ್ ಅಂತ ಹೇಳಿರೋದ್ರಿಂದ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಅಂತ ನಾನು ಮೊದಲೇ ಹಾಕ್ಕೊಳ್ತೀನಿ. ಎವ್ಯಾಲ್ಯೂಟ್ ಮಾಡ್ತೀನಿ. ಎಕ್ಸ್ 6 - 2, 2 1 2, ಮೈನಸ್ ವೈ 3 1 3 -1. ನೆಕ್ಸ್ಟು +1 ಎವ್ಯಾಲ್ಯೂಟ್ 3 2 6 ಬರುತ್ತೆ, 6 0 ಆಗುತ್ತೆ ಇಲ್ಲಿ. ಸೊ ಈಸ್ ಈಕ್ವಲ್ ಟು 0.
ಫೈನಲಿ 6 ಮೈನಸ್ 2 ಎಷ್ಟಾಗುತ್ತೆ? 4. 3 ಮೈನಸ್ 2 2. ಫೈನಲ್ ಆನ್ಸರ್ ಈಸ್ 4x minus 2y is equal to 0. 4x minus 2y is equal to 0 ಆಯಿತು. ಸೊ ಫೈನಲ್ ಆನ್ಸರ್ ಡಿವೈಡ್ ಬೈ 2ನ ಕಾಮನ್ ಫ್ಯಾಕ್ಟರ್ ತೊಗೊಳ್ಬೋದು. ಸೊ 2x minus y is equal to 0. We have ended up with the answer 2x minus y is equal to 0. 3, 6 ನೋಡಿ ಪಾಯಿಂಟ್ ವ್ಯಾಲ್ಯೂಸ್ನ ಹಾಕಿ ಎವ್ಯಾಲ್ಯೂಟ್ ಮಾಡಿ. ಪಾಯಿಂಟ್ ಹೇಗೆ ಬೇಕಾದ್ರೂ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಈ ಪಾಯಿಂಟ್ಸ್ ಇದೆಯಲ್ಲ, ಈ ಎಕ್ಸ್ ವೈ 3, 6, 1, 2 ಈ ಪ್ಲೇಸ್ಗಳಲ್ಲಿ ಎಲ್ಲಿ ಬೇಕಾದ್ರೂ ರಿಪ್ಲೇಸ್ಮೆಂಟ್ ಮಾಡಿದ್ರು ಕೂಡ ಆನ್ಸರು 2x ಮೈನಸ್ ವೈಯೇ ಬರುತ್ತೆ. ಸೊ ಇಷ್ಟು. ಸೊ ವೆರಿ ಇಂಪಾರ್ಟೆಂಟ್, ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್. ನೆಕ್ಸ್ಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದೆಯಾ ನಿಮ್ಮ ಫ್ರೆಂಡ್ಸ್ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ, ಅಥವಾ ಫೀಡ್ಬ್ಯಾಕ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು, ಇಂಥದ್ದು ಅರ್ಥ ಆಗಿಲ್ಲ ಸರ್ ಅಂತ. ಸೊ 2x minus y is your equation of line. ಲೈನ್ ಇಕ್ವೇಷನ್ ನಿಮ್ಗೆ ಹೇಳಿದ್ದೀನಿ ಆಲ್ಮೋಸ್ಟ್ ಇಟ್ ಹ್ಯಾಸ್ ಟು ಎಂಡ್ ವಿತ್ ಜನರಲ್ ಲೈನ್ ಇಕ್ವೇಷನ್ ax plus by plus c is equal to 0. ಈ ಥರ ಲೈನ್ ಇಕ್ವೇಷನ್ ಅಲ್ವಾ, ಲೈನ್ ಇಕ್ವೇಷನ್ ಬಂದಿದೆ. ಇದು ಕರೆಕ್ಟೋ ತಪ್ಪು ಅಂತ ವೆರಿಫೈ ಮಾಡಬೇಕಾ ನೀವು? ಸರ್ ಇದು ಹೆಂಗೆ ನಾನು ವೆರಿಫೈ ಮಾಡೋದು ಅಂತ ಏನಿಲ್ಲ, ಇದೊಂದು ಪಾಯಿಂಟ್ಸ್ ತಗೊಳ್ಳಿ, 1, 2 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಬೇಕಾದರೆ. ಸಿಂಪಲ್, ಇದು ರಫು. 2, 1 minus 2 0 ಆಗುತ್ತಲ್ಲ. ಸಾರಿ, 2 into 1 minus 2 is equal to 0 ಬರುತ್ತೆ ನೋಡಿ. ಎಕ್ಸ್ ಜಾಗದಲ್ಲಿ 1 ಹಾಕಿ, ವೈ ಜಾಗದಲ್ಲಿ 2 ಹಾಕಿ ವೆರಿಫೈ ಆಯಿತು. ಸೊ ಇದು ಕರೆಕ್ಟು, 2x ಮೈನಸ್ ವೈ ಮಾಡಿರೋದು ಕರೆಕ್ಟು. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಈಕ್ವೇಷನ್ ಆಫ್ ಲೈನ್ ನಾನು ಏನು ಕಂಡುಹಿಡಿತೀನೋ ಆ ಲೈನ್ ಮೇಲೆ ಈ ಪಾಯಿಂಟನ್ನು ಹಾಕಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅಗೈನ್ ಏನು ಬೇಡ, ನೀವು ಡೈರೆಕ್ಟಾಗಿ ನಾನು ಸೊಲ್ಯೂಷನ್ ಲೆಟ್ x, y 3, 1 and 9, 3 be points on line. So determinant evaluate ಪ್ರಕಾರ x, y 1, 1, 1 ಫಿಕ್ಸ್ಡ್ ಇದು is equal to 0 ಬರೆದ್ಬಿಡಿ. 3, 1 9, 3 evaluate ಮಾಡೋಣ. x 1 into 1 1 1 minus 3 minus 2 ಮೈನಸ್ ವೈ ತೊಗೊಳ್ಳಿ. ಇದು ಪ್ಲಸ್ಸು ಮೈನಸ್ಸು ಪ್ಲಸ್ ಗೊತ್ತಲ್ಲ, ಮೈನಸ್ ವೈ 3 1s are 3 minus 9 that is nothing but minus 6 plus 1 3 3s are 9 ಇದು 0 ಆಗುತ್ತೆ, is equal to 0. ಫೈನಲಿ minus 2x plus 6y is equal to 0. ಡಿವೈಡ್ ಬೈ -2 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ನೀವು ಡಿವೈಡ್ ಮಾಡಿದ್ರೆ, ಅಥವಾ -2 ಡಿವೈಡ್ ಮಾಡಿದಾಗ ಇದೇನಾಗುತ್ತೆ, ಎಕ್ಸ್ ಆಗುತ್ತೆ, ಇದು -3y ಆಗುತ್ತೆ, ಈಸ್ ಈಕ್ವಲ್ ಟು 0. ಮಾಡಿರೋದು ಕರೆಕ್ಟಾ? ವೆರಿಫೈ ಮಾಡಬೇಕಂದ್ರೆ ಏನು ಮಾಡ್ತೀರಾ? ಎಕ್ಸ್ ಜಾಗದಲ್ಲಿ 3 ಹಾಕಿ, 3 ವೈ ಜಾಗದಲ್ಲಿ 1 ಹಾಕಿ, 0 ಬರ್ತಿದೆಯಲ್ಲ. ಇಲ್ಲ, ಎಕ್ಸ್ ಜಾಗದಲ್ಲಿ 9 ಹಾಕಿ, ನೋಡಿ ಇದು ವೆರಿಫೈ ಮಾಡಿ. ಎಕ್ಸ್ ಜಾಗದಲ್ಲಿ 9 ಹಾಕಿ ಮೈನಸ್ ವೈ ಜಾಗದಲ್ಲಿ 3 ಹಾಕಿ, ಬರುತ್ತಲ್ಲ. ವೆರಿಫಿಕೇಷನ್ ಬೇಕಾಗಿಲ್ಲ, ಇದು ವೆರಿಫಿಕೇಷನ್ ನೀವು ಮಾಡಿರೋದು ಕರೆಕ್ಟ್ ಇದೆ. ಸೊ 2 ಮಾರ್ಕ್ಸ್ ಕ್ವೆಶನ್. ನಿಮಗೆ ಲೈನ್ ಇಕ್ವೇಷನ್ ಕಂಡುಹಿಡಿಬೇಕಂದಾಗ XY ಹಾಕ್ಬಿಟ್ಟು 1 1 1 ಬರ್ಕೊಂಡ್ಬಿಡಿ, ಪಾಯಿಂಟ್ಸ್ ವ್ಯಾಲ್ಯೂಸ್ನ ಹಾಕಿ, ಪಾಯಿಂಟ್ಸು ಈಸ್ ಈಕ್ವಲ್ ಟು 0 ಅಂತ ಬರೀ. ಇಲ್ಲಿ 1/2 ಬರ್ಕೊಳ್ಬಾರ್ದು. ಭಾಳ ಜನ ನೀವು 1/2 ಬರ್ಕೊಂಡ್ರು ತಪ್ಪೇನಾಗಲ್ಲ, ಬಟ್ 1/2 ಬರೀಬಾರ್ದು ಅಷ್ಟೇ. ಬರೆದು ಕನ್ಫ್ಯೂಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಿಸ್ ಯು ರಿಮೆಂಬರ್ ದಿಸ್, ಇದನ್ನು ನೆನ್ಪಿಟ್ಕೊಳ್ಳಿ, ಜೊತೆಗೆ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯಿತು ಅಂದ್ಕೊಳ್ತಿರ್ತೀನಿ. Now this is also very easy. Find the equation of the line x, y 1 1 1 is equal to 0 ಅಲ್ವಾ. 1, 3 ಸಾರಿ ಕಮ ಹಾಕ್ಬಿಟ್ಟೆ, 0, 0 ಎವ್ಯಾಲ್ಯೂಟ್ ಮಾಡೋಣ. x 3 ಪ್ಲಸ್ ಮೈನಸ್ y ಇಂಟು 1, ಇಲ್ಲಿಂದ ಎವ್ಯಾಲ್ಯೂಟ್ ಮಾಡಿದ್ರೆ 0 ಬಂದ್ಬಿಡುತ್ತೆ. ಸೊ ಫೈನಲಿ ವಿ ಲೆಫ್ಟ್ ಔಟ್ ವಿತ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 0. 3x ಮೈನಸ್ ವೆರಿಫೈ ಮಾಡಬೇಕಾ? ಸುಮ್ಮನೆ ಎಕ್ಸ್ ಜಾಗದಲ್ಲಿ 1 ಹಾಕಿ, ವೈ ಜಾಗದಲ್ಲಿ 3 ಹಾಕಿ, 0 ಸ್ಯಾಟಿಸ್ಫೈ ಆಗುತ್ತೆ. ಸೊ ಸ್ಯಾಟಿಸ್ಫೈಡ್. ಸೊ 2 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ನೋಡಿ, ಅರ್ಥ ಇದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ಫೈನ್, ಅಲ್ಲಿಗೆ ಮುಗೀತು ನಿಮ್ಮ ಎಲ್ಲ 2 ಮಾರ್ಕ್ಸ್ದು ಎಲ್ಲ ಡಿಟರ್ಮಿನೆಂಟ್ ಸಂಬಂಧಪಟ್ಟಾಗೆ ಎಲ್ಲ ಕ್ವೆಶನ್ಸು ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕೇಳಿದ್ರು ಎಲ್ಲ ಡಿಸ್ಕಸ್ ಮಾಡಿದ್ದೀನಿ.
ಸೊ ಇನ್ಯಾವ ಕ್ವೆಶನ್, ಇದೊಂದು ಕ್ವೆಶನ್ ನಾನು ಹೇಳಿದ್ದೀನಲ್ಲ 3 ಕ್ವೆಶನ್ಸ್ ಇದೆ ಕೆ ವ್ಯಾಲ್ಯೂ ಕಂಡುಹಿಡಿಯೋದ್ರಲ್ಲಿ. ಅದರಲ್ಲಿ 2 ನಾನು ಆಲ್ರೆಡಿ ಮಾಡಿ ಎಕ್ಸಾಮಲ್ಲಿ ಕೇಳಿರೋದು ಮಾಡಿದ್ದೀನಿ. ಇದು ಕೂಡ ನೀವು ಟ್ರೈ ಮಾಡ್ಬೋದು. ಅದು ಬಿಟ್ಟರೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ಕಂಡುಹಿಡಿಯೋದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಆಲ್ಸೋ ಯು ಕ್ಯಾನ್ ಟ್ರೈ ಇಟ್. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತಿದೆಯಲ್ವಾ, ಮ್ಯಾಟ್ರಿಕ್ಸ್ ಎ ಕೊಟ್ಟಿರ್ತಾರೆ, ಎ ಬಿ ಸಿ ಡಿ. ಅಡ್ಜಾಯಿಂಟ್ ಆಫ್ ಎ ಬರಬೇಕಂದ್ರೆ ನೀವೇನು ಮಾಡ್ತೀರಾ, ಇಂಟರ್ಚೇಂಜ್ ಮಾಡಿ, ಇಂಟರ್ಚೇಂಜ್ ಡಿ ಎ, ಸೈನ್ ಚೇಂಜ್ ಮಾಡಿ, ಬಿ ಸಿದು ಏನು ಸೈನ್ ಇರುತ್ತೋ ಅದರ ಆಪೋಸಿಟ್ ಸೈನ್ ಹಾಕಬೇಕು. ದಿಸ್ ಈಸ್ ವಾಟ್ ಅಡ್ಜಾಯಿಂಟ್ ಆಫ್ ಎ. ಸೊ ಆ ಲೆಕ್ಕದಲ್ಲಿ ಇದನ್ನು ಮಾಡಿ ಈಸಿಯಾಗಿ ಕಂಡು. ಇನ್ನು ಯಾವ್ದು ಕೇಳ್ಬೋದು 2 ಮಾರ್ಕ್ಸ್ ಇನ್ನೇನು ಕೇಳ್ಬೋದು ಅಂತ ಡಿಸೈಡ್ ಮಾಡಿದಾಗ ಈ ರೀತಿಯೂ ಕೇಳ್ಬೋದು ಅಂತ. ಬಟ್ ಇದುವರೆಗೂ ಕೇಳಿಲ್ಲ, ಕೇಳಿರೋದೆಲ್ಲ ಏರಿಯಾ ಆಫ್ ದ ಟ್ರಯಾಂಗಲೇ ಕೇಳಿರೋದು. ಸೊ ದಿಸ್ ಇಸ್ ಅಸೈನ್ಮೆಂಟ್, ಟ್ರೈ ಇಟ್. I thank all the students, teachers and friends and parents who have watched the videos and give valuable feedback. Valuable feedback ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಆ್ಯಂಡ್ GPUC ಮಡಿಕೇರಿ ಕಾಲೇಜಿಗೂ ಕೂಡ ನಾನು ಥ್ಯಾಂಕ್ಸನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. 5 ಮಾರ್ಕ್ಸ್ ಕ್ವೆಶನ್ ವೀಡಿಯೋಸು ಡಿಟರ್ಮಿನೆಂಟ್ ಸಂಬಂಧಪಟ್ಟಾಗೆ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವೆಶನ್ ವೀಡಿಯೋಸ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಕಮೆಂಟ್ ಮಾಡಬೇಕಂತಂದರೆ ಮೇಲ್ ಮೂಲಕ ನೀವು ಕಮೆಂಟನ್ನು ತಿಳಿಸ್ಬೋದು, ಅಥವಾ ಓಪನ್ ಕಮೆಂಟ್ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕೊಡ್ಬೋದು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ ಆದಷ್ಟು ಜನಕ್ಕೆ ಇದನ್ನು ರೀಚ್ ಮಾಡೋಕ್ಕೆ ಒಂದು ಹೆಲ್ಪ್ ಮಾಡಿ. ನೀವು ಈ ವಿಡಿಯೋ ವ್ಯಾಲ್ಯೂಬಲ್ ಅಂತಾದರೆ, ವ್ಯಾಲ್ಯೂಬಲ್ ಇಲ್ಲ ಅಂತಂದರೆ ಖಂಡಿತ ಫಾರ್ವರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್.